ಚಿನ್ನ ಚಿನ್ನ ಅಂದ್ರೆ ಅದೇನೋ ಒಂಥರ ಪ್ರೀತಿ, ಬೆಲೆ ಕಟ್ಟಲಾಗದ್ದು ಅನ್ನೋ ಭಾವ. ಅದಕ್ಕಾಗಿಯೇ ನಾವು ನಮ್ಮ ಪ್ರೀತಿ ಪಾತ್ರರನ್ನ ಚಿನ್ನ ಅಂತ ಕರೀತೀವಿ. ಒಬ್ಬರ ವ್ಯಕ್ತಿತ್ವವನ್ನ ಹೊಗಳಬೇಕಾದ್ರೆ ಅವನದ್ದು ಅಥವಾ ಅವಳದ್ದು ಚಿನ್ನದಂತಹ ವ್ಯಕ್ತಿತ್ವ ಅಂತೀವಿ. ಚಿನ್ನ ಚಿನ್ನ ನನ್ನ ನೋಡು, ಚಿನ್ನ ಚಿನ್ನ ಬೇಡ ಚಿನ್ನ, ಓ ಚಿನ್ನ ಚಿನ್ನ, ಲವ್ ಯು ಚಿನ್ನ. ಹೀಗೆ ಪ್ರತಿಯೊಂದು ಬೆಲೆ ಕಟ್ಟಲಾಗದ ಕಡೆಗಳಲ್ಲಿಯೂ ಚಿನ್ನವನ್ನ ಬಳಸಿ ಅನ್ಸುತ್ತೆ. ಚಿನ್ನದ ಬೆಲೆ ಕೈಗೆ ಸಿಗದಂತಾಗಿಬಿಟ್ಟಿದೆ. ಹಳದಿ ಲೋಹದ ಬೆಲೆ ಗಗನಕ್ಕೆ ಏರಿಬಿಟ್ಟಿದೆ. ಅದರಲ್ಲೂ ಭಾರತೀಯರಿಗೆ ಚಿನ್ನ ಅಂದ್ರೆ ತುಸು ಹೆಚ್ಚೆ ವ್ಯಾಮೋಹ. ಕೆಲವರು ಅದೃಷ್ಟವಂತರು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತಂತೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಚಿನ್ನ ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡೆಯುವಂತಾಗಿದೆ. ಬಂಗಾರದ ಬೆಲೆಯಲ್ಲಾಗುತ್ತಿರುವ ಏರಿಕೆಯನ್ನ ನೋಡಿದ್ರೆ ಶಾಕ್ ಅಲ್ಲ, ಆಭರಣ ಪ್ರಿಯರಿಗೆ ಆಘಾತವೇ ಆಗ್ತಿದೆ. 60,000, 70,000, ಹೆಚ್ಚಂದ್ರೆ 1 ಲಕ್ಷಕ್ಕೆ ಸಿಗುತ್ತಿದ್ದ 10 ಗ್ರಾಂ ಬಂಗಾರ ಸದ್ಯ 1.5 ಲಕ್ಷದ ಆಸ್ಪಾಸಿಗೆ ಬಂದು ನಿಂತಿದೆ. ಮದುವೆ ಮಾಡೋರು, ಹೂಡಿಕೆ ಮಾಡೋರು ಅಥವಾ ಅಲ್ಪ ಸ್ವಲ್ಪ ಒಡವೆ ಮಾಡಿಸಬೇಕು ಅನ್ಕೊಂಡಿರೋರು ಈಗ ತಲೆ ಮೇಲೆ ಕೈ ಹೊತ್ತು ಕೂರುವಂತಾಗಿದೆ.